ಆ ರೀತಿಯೇ ನಮ್ಮ ಜೀವನದಲ್ಲಿ ದೇವರು ನಮ್ಮನ್ನ ತೆಗೆದು ಉಪಯೋಗ ಮಾಡಬೇಕಂದ್ರೆ ನಿನ್ನ ಕಂಫರ್ಟ್ ಝೋನ್ಗಳಿಂದ ನೀವು ಹೊರಗಡೆ ಬರಬೇಕು. ದೇವರು ನಿನ್ನ ಎಲ್ಲ ವಿಧದ ಅನುಕೂಲವಾದ ಸ್ಥಿತಿಗಳಿಂದ ನಿನ್ನ ತೆಗೆದು ಹೊರಗಡೆ ತರ್ತಾನೆ. When Moses was in a comfort zone, God said, it's not enough, you come out. I want to lead you to wilderness. I don't like that comfort zones. Come to my area. ನನ್ನ ಕನೆಕ್ಷನ್ ಬಾ, ನೀನು ಆ ಕನೆಕ್ಟ್ಗೆ ಹೋಗಬೇಡ. As long as you are connected to that Egypt, so long you cannot hear my voice. When you disconnect that pleasure of Egypt, when you connect to my kingdom, then you can easily hear the voice of God. Easily you can hear the voice of God. ಅಲ್ಲಿವರೆಗೆ ರಾಜನ ವಾಯ್ಸ್ ಕೇಳ್ತಾ ಇತ್ತು. ಯಾವಾಗನು ಐಗುಪ್ತ ದೇಶದ ಭಾರತೀಯವರೇ, ಆ ದೇಶ ಬೇಡ, ಆ ಭೋಗ ಬೇಡ, ಆ ಪಾಪದ ಇಚ್ಛೆಗಳು ಬೇಡ, ಆ ಮೋಹ ಬೇಡ, ಹಣದ ಆಸೆ ಬೇಡ, ಆ ರಾಜ್ಯದ ಹಕ್ಕು, ಆ ಯೋಗ್ಯತೆಗಳು ನನಗೆ ಬೇಡ, ನನಗೆ ಬೇಕಾಗಿರೋದು ಒಂದೇ ಒಂದು, ಏಸು ಒಬ್ಬನೇ ನಾನು ಹಿಂಬಾಲಿಸಿ ಬರ್ತಾನೆ. ಕಡಲು ಹೊರ ಬರ್ತಾನ್ ಪೋದಂ. ಐ ವಿಲ್ ಫಾಲೋ ಜೀಸಸ್ ಆಲ್ ದ ಡೇಸ್ ಆಫ್ ಮೈ ಲೈಫ್. ಕಷ್ಟ ಸುಖ ದುಃಖ ಏನೇ ಬಂದರೂ ಕೂಡ ನಾನು ಯೇಸುವನ್ನು ಹಿಂಬಾಲಿಸಿ ಹೋಗ್ತೀನಿ ಅಂತ ಹೇಳಿ ಬಂದಿದ್ದಕ್ಕೆ ಅರಣ್ಯದಲ್ಲಿ ಅವನಿಗೆ ನೇರವಾಗಿ ದೇವರ ಸ್ವರ ಕೇಳುತ್ತೆ ಅಲ್ವಾ. ಅದಕ್ಕೆ ದೇವರು ಯೋಸೇಫನ ಏನು ಮಾಡ್ತಾರೆ, ಅವನ ಅನುಕೂಲವಾದ ಸ್ಥಿತಿಗಳಿಂದ ಅವನ ದೇವರು ತೆಗಿತಾರೆ.